ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ವೀಕ್ಷಕರೇ, ನನ್ನೆಲ್ಲ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ ತುಂಬ ಹೃದಯದ ಸ್ವಾಗತ. ಮುಂದಿನ ರಾಶಿ ಸಿಂಹ ರಾಶಿ. ಸೊ ನೋಡಿ, ಇಲ್ಲಿ ಈಗ ಸಿಂಹ ರಾಶಿಯ ವಿಚಾರಕ್ಕೆ ಬಂದ್ರೆ 10ನೇ ಮನೆಯಲ್ಲಿ ನಾವು ಗುರು ಸಂಚಾರ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ದಶಮ ಸ್ಥಾನದಲ್ಲಿ ಒಂದು ಗುರುವಿನ ಸಂಚಾರ ಮತ್ತು ಈ ಒಂದು ಗುರುವಿನ ಗೋಚಾರ ಇರೋದ್ರಿಂದ ಸೊ ಇದಕ್ಕೆ ಯಾವ ರೀತಿಯಾದಂತಹ ಫಲಗಳು ಸಿಗುತ್ತೆ, ಸಿಂಹ ರಾಶಿಯವರ ಒಂದು ಜೀವನದಲ್ಲಿ ಈ ಒಂದು ವರ್ಷಗಳ ಕಾಲ ಅಂದ್ರೆ ಮೇ 1ರಿಂದ 1 ವರ್ಷಗಳ ಕಾಲ ಸೊ ಗುರು ಯಾವ ಫಲಗಳನ್ನ ನೀಡ್ತಾ ಹೋಗ್ತಾರೆ ಅದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ವಿಚಾರ ಬಂದ್ರೆ ನಾವು ಸೇವೆ ಅಥವಾ ವ್ಯವಹಾರ. ಸೊ ನೋಡಿ, ಇವರಿಗೆ ಸೇವೆಯನ್ನ ಮಾಡುವಂತಹ ಅವಕಾಶ ಸಿಗುತ್ತೆ. ಸೊ ರಾಜಕೀಯದವರಿಗೆ ತುಂಬಾ ಉತ್ತಮವಾದಂತಹ ಒಂದು ದಿವಸ ಇದು. ಹೇಗೆ ಅಂತಂದ್ರೆ ಇವರು ಸೇವೆ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ಸಿಕ್ಕಂಗಾಗುತ್ತೆ. ಸೊ ಮತ್ತೆ ವ್ಯವಹಾರವನ್ನ ಮಾಡೋರಿಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೋಡಿ, ಯಾವುದೇ ಒಂದು ವ್ಯವಹಾರವನ್ನು ತೆಗೆದುಕೊಳ್ಳಿ, ಈ ಒಂದು ಸಿಂಹ ರಾಶಿಯವರಿಗೆ ಸೊ ವ್ಯವಹಾರದಲ್ಲಿ ಆಟೋಮೆಟಿಕ್ ಆಗಿ ಲಾಭ ಬರೋಕ್ಕೆ ಶುರುವಾಗುತ್ತೆ. ಹಣದ ಒಳ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ವರ್ಚಸ್ ಬೆಳೀತಾ ಹೋಗುತ್ತೆ. ನೋಡಿ, ಇಲ್ಲಿ ಕೆಲಸದಲ್ಲಿರುವಂಥ ಸಿಂಹ ರಾಶಿಯವರಿಗೆ ಪ್ರಮೋಷನ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಸೊ ನಿಮ್ಮ HOD ಆಫೀಸರ್ ಆಗಿರ್ಬೋದು, ಅಥವಾ ನಿಮ್ಮ ಸುಪೀರಿಯರ್ ಆಗಿರ್ಬೋದು, ಅಥವಾ ನಿಮ್ಮ CEO ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ. ಸೊ 100% ನಿಮ್ಮ ಕೆಲಸ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಸ್ಯಾಲ್ರಿನೂ ಕೂಡ ಇಂಕ್ರಿಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಹೆಸರು ಮತ್ತು ಖ್ಯಾತಿ ಸಿಗುವಂತಹ ಚಾನ್ಸಸ್ ಇದೆ. ಸೊ ಸಿಂಹ ರಾಶಿಯವರು ಯಾವುದಾದ್ರೂ MP ಎಲೆಕ್ಷನ್ ನಿಂತ್ಕೊಳ್ಳೋದ್ರಾಗಿರ್ಬೋದು, ಅಥವಾ ನಿಮ್ಮಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಎಲೆಕ್ಷನ್ ನಿಂತ್ಕೊಳ್ಳೋದಾಗಿರ್ಬೋದು. ಈಗ ನೋಡಿ, ಆಲ್ಮೋಸ್ಟ್ ಆಲ್ MP ಎಲೆಕ್ಷನ್ ನಡೀತಾ ಇದೆ ಈಗ. ಸೊ ಈ ಒಂದು ಸಿಂಹ ರಾಶಿ ಇರೋರಿಗೆ ಹೆಸರು ಮತ್ತು ಖ್ಯಾತಿಯನ್ನ ತಂದುಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರಾಶಿಯವರು ಇದ್ದವರು ಸ್ವಲ್ಪ ಕಷ್ಟಪಟ್ಬಿಟ್ಟು ಒಂದು ಚೆನ್ನಾಗಿ ಆಂದೋಲನವನ್ನು ಮಾಡಿಬಿಟ್ಟು ಎಲ್ಲ ಒಂದು ಕಾರ್ಯಕರ್ತರನ್ನ ತನ್ನೆಡೆಗೆ ಸೆಳೆದುಕೊಂಡು ಈ ಒಂದು ಆಂದೋಲನ ಚೆನ್ನಾಗಿ ಮಾಡಿದ್ದೆ ಆದರೆ ಅವರು ಗೆಲ್ಲುವಂತಹ ಚಾನ್ಸಸ್ ಪ್ರಾಬಬಿಲಿಟಿ ತುಂಬ ಇರುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದರೆ ನಿವೃತ್ತಿ ಹೊಂದುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಸಿಂಹ ರಾಶಿಯಲ್ಲಿ ನಿವೃತ್ತಿಯನ್ನು ಹೊಂದುವಂಥವ್ರಿಗೆ ಸೊ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗಬೇಕು ಅದೆಲ್ಲ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರುವ ಚಾನ್ಸಸ್ ಇರಲ್ಲ. ಮತ್ತು ಸೇವೆಯಲ್ಲಿ ಬಡ್ತಿ ಅಂದರೆ ಮಾಡುವಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ವ್ಯಾಪಾರದಲ್ಲಿ ಉತ್ತಮ ಲಾಭ. ಸೊ ನೋಡಿ, ಇಲ್ಲಿ ವ್ಯಾಪಾರವನ್ನು ಮಾಡೋದ್ರಲ್ಲಿ ಉತ್ತಮ ಲಾಭ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ರಫ್ತು ವ್ಯವಹಾರ ಅಂದರೆ ರಫ್ತು ಮತ್ತು ಆಮದನ್ನು ಮಾಡ್ಕೊಳ್ಳೋದು, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂತಹ ಯಾವ್ದಾದ್ರು ಬಿಸ್ನೆಸ್ಗಳು ಮಾಡ್ತಾ ಇದ್ರೆ ಸೊ ಅವರಿಗೂ ಕೂಡ ಒಂದು ಉತ್ತಮವಾದಂತಹ ಲಾಭ ಸಿಗುವಂಥ ಚಾನ್ಸಸ್ ಇರುತ್ತೆ. ಟೋಟಲಿ ಈ ಒಂದು ಬಿಸ್ನೆಸ್ ವಿಚಾರಕ್ಕೆ ಸಿಂಹ ರಾಶಿಯವರು ಬಿಸ್ನೆಸ್ಗೆ ಕೈ ಹಾಕಿದರೆ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ಬೋದು. ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಆದರೆ ನಿಮ್ಮಲ್ಲಿರುವಂತಹ ಕೆಲಸಗಾರ ಆಗಿರ್ಬೋದು, ನಿಮ್ಮ ಮೇಲಿನ ಅಧಿಕಾರಿಗಳಿರ್ಬೋದು, ನಿಮ್ಮ ಕೆಳಗಿನ ವರ್ಗದ ಕೆಲಸ ಮಾಡುವಂಥ ವರ್ಗದವರಿರ್ಬೋದು, ಇವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ. ಅವ್ರ ಹತ್ರ ಅನಿರೀಕ್ಷಿತವಾಗಿ ಏನಾದರೂ ಮಾತಾಡ್ಬಿಟ್ಟು ನೀವು ಶತ್ರುಗಳಾಗಿ ಮಾಡ್ಕೊಳೋದು, ಅವರನ್ನು ನಿಮ್ಮ ವಿರುದ್ಧವಾಗಿ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಅದು ಮತ್ತೆ ನಿಮಗೆ ಸಮಸ್ಯೆಯನ್ನು ತಂದುಬಿಡುತ್ತೆ ಮುಂದೆ. ಮುಂದಿನ ವಿಚಾರಕ್ಕೆ ಹೋದರೆ ಇದು ವೈದ್ಯರುಗಳಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ನೋಡಿ, ಯಾರಾದರೂ ಡಾಕ್ಟರ್ಗಳಿದ್ರೆ ಅವರಿಗೂ ಕೂಡ DHO ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಒಂದು ಹಾಸ್ಪಿಟಲಿಂದ ಮತ್ತೊಂದು ಒಳ್ಳೆ ನೇಮ್ ಇರುವಂತಹ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಲ್ಲೂ ಕೂಡ ಅವರಿಗೆ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕಾನೂನು ವೃತ್ತಿ ಮಾಡೋರಿಗೆ ಇದು ತುಂಬ ಒಳ್ಳೆ ಅನುಕೂಲವಾದಂತಹ ಟೈಮ್ ಇದು. ನೋಡಿ, ಯಾರಾದರೂ ಒಳ್ಳೆ ಲಾಯರ್ಗಳಿದ್ರೆ, ಕ್ರಿಮಿನಲ್ ಲಾಯರ್ಗಳಾಗಿರ್ಬೋದು ಅಥವಾ ಲಾಯರ್ಗಳಾಗಿರ್ಬೋದು, ನಿಮ್ಮ ಕೇಸ್ಗಳೇನಾದ್ರು ಪೆಂಡಿಂಗ್ ಇದ್ದರೆ, ಸೊ ಕೇಸ್ಗಳೇನಾದ್ರು ತುಂಬ ಕ್ರಿಟಿಕಲ್ ಆಗಿದ್ರೆ ಗೆಲ್ಲುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ವರ್ಷದಲ್ಲಿ ನಿಮ್ಮ ಪ್ರಯತ್ನವನ್ನು ಜಾಸ್ತಿ ಮಾಡಿ. ಸೊ 100% ಇಲ್ಲಿ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ ಲಾಯರ್ಗಳಿಗೆ. ಮತ್ತು ರಾಜಕೀಯವಾಗಿ ತುಂಬ ಫೇಮಸ್ ಆಗುವಂಥದ್ದು ಇದೆ. ಸೊ ರಾಜಕೀಯವಾಗಿ ಯಾರಾದರೂ ಇದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಮುಂದಿನ ವಿಚಾರ ಬೋಧನೇಯುತವಾಗಿ ವೃತ್ತಿಯಲ್ಲಿರುವಂಥ, ಅಂದರೆ ಈ ಬೋಧನೇತಕ ಅಂತಂದರೆ ಈಗ ಲೆಕ್ಚರಿಂಗ್ ಇರ್ತಾರೆ ನೋಡಿ, ಲೆಕ್ಚರ್ ಆಗಿರ್ಬೋದು, ಅಥವಾ ಹೈಸ್ಕೂಲ್ ಟೀಚರ್ಗಳಾಗಿರ್ಬೋದು, ಅಥವಾ ಕಾಲೇಜ್ಗಳಲ್ಲಿ ಒಂದು ಬೋಧನೆಯನ್ನು ಮಾಡ್ತಂತ ಆಗಿರ್ಬೋದು, ಇವರಿಗೂ ಕೂಡ ಉತ್ತಮವಾದಂಥ ಕಾಲ. ನೋಡಿ, ಯಾರಾದರೂ ವಿದ್ಯಾರ್ಥಿಗಳು ಈ ಒಂದು ಸಿಂಹ ರಾಶಿಯವರು ಅಥವಾ ಟೀಚಿಂಗ್ ಪೋಸ್ಟಿಗೆ, ಅಥವಾ ಏನಾದರೂ ಈ ಒಂದು ಕಾಲೇಜ್ ಲೆಕ್ಚರ್ ಪೋಸ್ಟಿಗೆ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರ್ ಪೋಸ್ಟ್ಗಳಿಗೆ ಎಕ್ಸಾಮ್ ಬರೆಯುವಂಥವ್ರು, ಅಥವಾ ಏನಾದರೂ ದುಡ್ಡನ್ನು ಕೊಟ್ಬಿಟ್ಟು ಜಾಬ್ ಮಾಡ್ಕೊಳ್ಳೋಂಥವ್ರಿಗೆ ಉತ್ತಮವಾದಂತಹ ಕಾಲ. ಸೊ ಇಂಥ ಸಂದರ್ಭದಲ್ಲಿ ನಿಮಗೇನಾದರೂ ಅಂತ ಆಪರ್ಚುನಿಟಿ ಸಿಕ್ಕರೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಕಷ್ಟಪಟ್ಟು ನೀವು ಡೆಡಿಕೇಶನನ್ನು ಮಾಡಿ ಓದಿ ಎಕ್ಸಾಮನ್ನು ಬರಲಿ. 100% ಈ ಒಂದು ವರ್ಷದೊಳಗಡೆ ನೀವು ಜಾಬ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ವಿಚಾರ ಬಂದರೆ ಕಂಪ್ಯೂಟರ್ ಪ್ರೋಗ್ರಾಮ್. ನೋಡಿ, ಈಗಿನ ದಿನಮಾನಗಳಲ್ಲಿ ಎಷ್ಟೇ ಕಷ್ಟಪಟ್ಟು ಓದಿದ್ರು ಕೂಡ ಕೆಲಸ ಸಿಗುವಂಥ ತುಂಬ ಕಷ್ಟ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡ್ತಾರೆ, ಈ ಪ್ರೋಗ್ರಾಮಿಂಗ್ ಜಾಬ್ಗಳನ್ನ ಸೇರ್ಕೊತಾರೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೇರ್ಕೊತಾರೆ. ಎಕ್ಸಾಂಪಲ್ C ಆಗಿರ್ಬೋದು, C++, ಜಾವಾ, ಒರಾಕಲ್, ವಿಜುವಲ್ ಬೇಸಿಸ್, ಡಾಟಾ ಸ್ಟ್ರಕ್ಚರ್, ಈ ರೀತಿಯಾದಂತಹ CAD ಆಗಿರ್ಬೋದು, ಇಂಥ ಹಲವಾರು ರೀತಿಯಾದಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿರುತ್ತೆ. ಸೊ ಇದನ್ನು ನೀವು ಜಾಯ್ನ್ ಆಗಿಬಿಟ್ಟು ಕಲಿಯೋದ್ರಿಂದ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಟೋಟಲಿ ವಿದ್ಯಾರ್ಥಿಗಳಿಗೆ, ವೃತ್ತಿಯಲ್ಲಿರುವಂಥವರಿಗೆ, ಬೋಧಕೇತರ ವರ್ಗದವರಿಗೆ ಸೊ ಉತ್ತಮವಾದಂತಹ ಒಂದು ಸಮಯ ಇದು. ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ.
ಸೊ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ವಿಚಾರಕ್ಕೆ ಹೋದರೆ ಸ್ಥಾನನಾಶ ಅಂತ ಹೇಳ್ತೀವಿ. ನಿಮ್ಮಲ್ಲಿರುವಂತಹ ಸ್ಥಾನ ಬದಲಾವಣೆ ಆಗೋದಕ್ಕೆ ಸ್ಥಾನನಾಶ ಅಂತ ಕರಿತೀವಿ. ಮನೆಗಳನ್ನು ಬದಲಾವಣೆ ಮಾಡೋದಾಗಿರ್ಬೋದು, ಕೆಲಸದಿಂದ ಬದಲಾವಣೆ ಆಗಿರ್ಬೋದು, ಇದನ್ನು ಸ್ಥಾನನಾಶ ಅಂತ ಕರಿತೀವಿ. ಸೊ ಸ್ವಲ್ಪ ಭಯ ಪಡುವಂಥ ಚಾನ್ಸಸ್ ಇರುತ್ತೆ. ಸೊ ಕಲಹಗಳು, ಜಗಳಗಳು ನಡೆಯುವಂದರೆ ನೀವು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ ಇರುತ್ತೆ, ಸಿಇಒಗಳು ಆಗ್ಬೋದು ಕೆಲವೊಬ್ರು. ಸೊ ಕೋಪ ಜಾಸ್ತಿ ಮಾಡ್ಕೊಂಡಾಗ ಅಲ್ಲಿ ಕಲಹಗಳು ಉಂಟಾಗುತ್ತೆ. ಸೊ ಎಷ್ಟೇ ಕೋಪ ಬಂದರೂ ಒಂದು ಮಧುರತೆಯಿಂದ ಇರೋದ್ರಿಂದ ನಿಮಗೆ ಉತ್ತಮವಾದಂತಹ ಲಾಭ ಸಿಗುವಂಥ ಚಾನ್ಸಸ್ ಇದೆ. ಸೊ ಮಾತಿಗೆ ಅರ್ಥವಿರಲಿ. ಸೊ ನೀವೇನೇನೋ ಮಾತಾಡೋಕೆ ಹೋಗ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಸಿಗಾಕೊಳಕ್ಕೆ ಹೋಗ್ಬೇಡಿ. ಸೊ ನೀವು ಮಾತಾಡುವಂಥ ಮಾತಲ್ಲಿ ಒಂದು ಮಧುರವಾದಂಥ ಮಾತಿದ್ರೆ ಸೊ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಅದು ತುಂಬ ಚೆನ್ನಾಗಿ ಬ್ರೈನಲ್ಲಿ ಹೋಗ್ಬಿಟ್ಟು ಅವನು ಒಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೋಪ ಜಾಸ್ತಿ ಇರುವಂಥವ್ರು, ಶಾರ್ಟ್ ಟೆಂಪರ್ ಇರುವಂಥವ್ರು, ಸೊ BP ಹೈ ಇರುವಂಥವ್ರು ತುಂಬ ಹುಷಾರಾಗಿರಬೇಕು. ಸೊ ಇಲ್ಲಿ ನೋಡಿ ಇನ್ನೊಂದು ವಿಚಾರ ಅಂತಂದರೆ, ಈ ಒಂದು ಸಿಂಹರಾಶಿಯವರಿಗೆ ಹೃದಯಾಘಾತ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಯಾಕೆಂದರೆ ಸೊ ಬಾಡಿಯಲ್ಲಿ BP ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಹಾರ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅಥವಾ ಏನಾದ್ರು ಬೈಪಾಸ್ ಸರ್ಜರಿ ಆಗೋವಂಥದ್ದು ಅಥವಾ ಸ್ಟಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಿಮ್ಗೆ ಏನಾದ್ರು ಕೋಪ ಜಾಸ್ತಿ ಇದ್ದರೆ ಸ್ವಲ್ಪ ಕೋಪ ಶಮನ ಮಾಡ್ಕೊಂಡ್ಬಿಟ್ಟು ಸಮಾಧಾನದಿಂದ ಇದ್ದರೆ ಉತ್ತಮ ಫಲವನ್ನು ಕಾಣ್ಬೋದಾಗಿದೆ. ನೆಕ್ಸ್ಟು ಹೆಲ್ತ್ ಪ್ರಾಬ್ಲಮ್ಸ್ಗಳೇನಾದ್ರು ಇದ್ದರೆ ಕ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಂದ್ಬಿಟ್ರೆ ಯಾರು ಮಾರೋದಕ್ಕೆ ಅಥವಾ ಖರೀದಿ ಮಾಡೋಕ್ಕೆ ಅಥವಾ ಆಮದು ಮಾಡೋಕ್ಕೆ ಅಥವಾ ರಫ್ತು ಮಾಡ್ಕೊಳೋಕ್ಕೆ ಸೊ ಉತ್ತಮವಾದಂಥ ಕಾಲ. ಸೊ ಇಂಥ ಕೆಲಸದಲ್ಲಿರೋರು ಧಾರಾಳವಾಗಿ ಮುಂದೆ ಹೋಗ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪ್ರಯತ್ನಕ್ಕೆ ತಕ್ಕಂತೆ ಫಲ ದೊರೆಯುತ್ತೆ. ಸೊ ನೋಡಿ, ನೀವು ಯಾವುದೇ ಒಂದು ಪ್ರಯತ್ನವನ್ನು ಪಡಿ, ಅದಕ್ಕೆ ಸರಿಯಾದಂತಹ ಫಲ ಸಿಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದಾದ್ರು ಸ್ಪೋರ್ಟ್ಸ್ಮೆನ್ಗಳಾದರೆ ಗೆಲ್ಲುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಇನ್ನೊಂದು ವಿಚಾರಕ್ಕೆ ಹೋದರೆ, ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದ್ರೆ ಉತ್ತಮವಾದಂಥ ಲಾಭ ಸಿಗುತ್ತೆ. ಯಾವ ಒಂದು ವಿಚಾರಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ, ಶೇರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ವಲ್ಪ ನಿಮ್ಮ ಜಾತಕದಲ್ಲಿ ಗ್ರಹಗತಿ ನೋಡ್ಕೊಂಡ್ಬಿಟ್ಟು ಗುರುವಿನ ಸ್ಥಾನ ಹೇಗಿದೆ. ಸೊ ಈ 5-8-12 ಕಾಂಬಿನೇಷನ್ಸ್ ಅಂತ ಬರುತ್ತೆ. ಈ 5-8-12 ಕಾಂಬಿನೇಷನ್ ಬಂದರೆ ಸೊ ಅದರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಇನ್ವೆಸ್ಟ್ಮೆಂಟಲ್ಲಿ. ಸೊ ಪ್ರಾಪರ್ಟಿ ತೆಗೆದುಕೊಳ್ಳುವಂತಹ ಯೋಗ ಇದೆ, ಮತ್ತು ವಾಹನ ತೆಗೆದುಕೊಳ್ಳುವಂಥ ಯೋಗ ಇದೆ, ಮನೆಯನ್ನು ಕಟ್ಟುವಂಥ ಯೋಗ ಇದೆ. ಸೊ ಅದನ್ನು ಬಿಟ್ಟರೆ ನಿಮ್ಗೆ ಏನಾದರೂ ವೆಹಿಕಲ್ಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದರೆ ತೆಗೆದುಕೊಳ್ಳುವಂಥ ಯೋಗಗಳಿದೆ. ಸೊ ನೀವು ಇದನ್ನು ಕೈ ಹಾಕ್ಬಿಟ್ಟು ತೊಗೋಬೋದು. ಸೊ ಇಷ್ಟು ವಿಚಾರಗಳು ಸಿಂಹರಾಶಿಯವ್ರಿಗೆ ಬರುತ್ತೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಸೊ ಯಾರು ಬೇಕೋ ಅವ್ರ ಹತ್ರ ಜಗಳಾಡಕ್ಕೆ ಹೋಗ್ಬೇಡಿ. ಒಂದು ರೆಸ್ಪೆಕ್ಟನ್ನು ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಹೋಗಿ, ತುಂಬ ಒಳ್ಳೆ ನಿಮಗೆ ಫಲ ಸಿಗ್ತಾ ಹೋಗುತ್ತೆ. ಸೊ ಪರಿಹಾರದ ವಿಚಾರಕ್ಕೆ ಬಂದರೆ, ನೀವು ನೋಡಿ, ನಾನು ಇವತ್ತು ನಿಮಗೆ ಎಲ್ಲ ಪರಿಹಾರಗಳಲ್ಲೂ ಗುರುವಿನ ವಿಚಾರ ಜಾಸ್ತಿ ಹೇಳ್ತಾ ಇದ್ದೀನಿ. ಅಂದರೆ ಗುರುಗಳ ಆರಾಧನೆಯನ್ನು ಮಾಡಬೇಕಾಗುತ್ತೆ ಇವರು ಸಿಂಹರಾಶಿಯವರು. ಗುರು ಶಿವ ಅಂತ ಕರಿತೀವಿ. ಸೊ ನಿಮಗೆ ಯಾರು ಈ ಡೋಂಗಿ ಗುರುಗಳ ಹತ್ರ ಹೋಗಬೇಡಿ. ಜೀವಂತ ಸಮಾಧಿ ಆಗಿರಬೇಕು. ಸೊ 500-600 ವರ್ಷಗಳ ಇತಿಹಾಸ ಇರಬೇಕು. ಅಂಥ ಗುರುಗಳ ಹತ್ರ ಹೋಗಿ ನೀವು ಒಂದು ಅವರ ಸಮಾಧಿಗೆ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲ ಸಿಗುತ್ತೆ. ಸೊ ಅವ್ರು ಯಾರೋ ನಿಮಗೆ ಸಿಗಲಿಲ್ಲ ಅಂದರೆ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹಾಲಿನ ಅಭಿಷೇಕನೋ, ಕ್ಷೀರಾಭಿಷೇಕನೋ, ಜಲಾಭಿಷೇಕನೋ ಮಾಡಬನ್ನಿ. ಸೊ 100% ನಿಮಗೆ ಉತ್ತಮ ಫಲ ಸಿಗ್ತಾ ಹೋಗುತ್ತೆ. ಸೊ ಅಥವಾ ನಿಮಗೆ ಎಲ್ಲೋ ಹೋಗೋಕ್ಕಾಗದ್ರೆ ಯಾವುದಾದ್ರು ಒಂದು ಹೆಣ್ಣು ದೇವತೆ, ನಿಮ್ಮ ಊರಿನ ಸುತ್ತಮುತ್ತ ಇರುವಂತಹ ಹೆಣ್ಣು ದೇವತೆಗೆ ಹೋಗ್ಬಿಟ್ಟು ಸೊ ಒಂದು ಅರ್ಚನೆಯನ್ನು ಮಾಡಿಸಿ ದೇವರ ಹೆಸರಲ್ಲಿ, ಅಥವಾ ಈ ಒಂದು ಕುಂಕುಮಾರ್ಚನೆನೋ ಅಥವಾ ಬೇರೆ ಏನಾದರೂ ನಿಮ್ಮಲ್ಲಿ ಅರ್ಚನೆಗಳು ಏನಾದ್ರು ಇದ್ದರೆ ಸೊ ಮಾಡಿಸಿ. ಇದರಿಂದ ನಿಮಗೆ ಉತ್ತಮವಾದಂಥ ಫಲ ಸಿಗ್ತಾ ಹೋಗುತ್ತೆ. ಸೊ ಎಲ್ಲ ಸಿಂಹರಾಶಿಯವ್ರಿಗೂ ಕೂಡ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಜಾತಕವನ್ನು ಪರಿಶೀಲನೆ ಮುಖಾಂತರ ನೀವು ಸ್ವಲ್ಪ ಮುಂದಿನ ಹೆಜ್ಜೆನ ಇಡೋದು ಉತ್ತಮ ಅಂತ ಹೇಳ್ತೀವಿ.